ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇನ್ನೊಂದು ನೀಟ್ ನ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ ಕೌನ್ಸಲಿಂಗ್ ಬಗ್ಗೆ ಮಾತಾಡೋಣಂತೆ, ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೀಟ್ ಕೌನ್ಸಲಿಂಗ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ಮುಗಿಬೇಕಾಗುತ್ತೆ. ಅದಾದ್ಮೇಲೆ NTA ನವರು ಆಲ್ ಇಂಡಿಯಾ ಕೌನ್ಸಲಿಂಗ್ ಅನ್ನು ಒಂದು ಶುರು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೀವೆನ್ನ ಕರ್ನಾಟಕದಲ್ಲಿ ಕೌನ್ಸಲಿಂಗ್ ಅಟೆಂಡ್ ಮಾಡಬೇಕು ಅಂದ್ರೆ KN ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಆಲ್ ಇಂಡಿಯಾ ಕೌನ್ಸಲಿಂಗ್ ನೀವು ಅಟೆಂಡ್ ಮಾಡ್ತೀರಾ ಅಂದ್ರೆ NTA ನವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಆಲ್ ಇಂಡಿಯಾ ಕೌನ್ಸಲಿಂಗ್ ಫಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಾದ್ಮೇಲೆ NTA ನವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ KCET ನವ್ರಿಗೆ. ಸೊ ಈ ಒಂದು KN ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಒಂದನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ಸೊ ಈ KN ಅವ್ರು ಏನ್ ಅಪ್ಡೇಟ್ ಕೊಡ್ತಾರೋ ಅದು ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗುತ್ತೆ. ಸೊ NTA ನವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ. ಅದ್ರ ಪ್ರಕಾರ ನಿಮ್ಗೆ ನನ್ನ ಪ್ರಕಾರ ಆಗಸ್ಟ್ 4th ವೀಕಲ್ಲಿ ನಿಮ್ಗೆ ಇಲ್ಲಿ 3rd ವೀಕ್ ಅಥವಾ 4th ವೀಕಲ್ಲಿ ಕೌನ್ಸಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂತೀನಿ. ಓಕೆನಾ. ಸೊ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಆಗಸ್ಟ್ 1st ವೀಕ್ ಅಥವಾ 2nd ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಕಂಬೈನ್ ಕೌನ್ಸಲಿಂಗ್ ಆಗುತ್ತೆ. KA ಮತ್ತೆ NTA ನವರು ಸೇರ್ಕೊಂಡು KCET ಮತ್ತೆ ನೀಟ್ನ ಕಂಬೈನ್ ಕೌನ್ಸಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವೆರಡನ್ನೂ ಕೂಡ KN ಅವರೇ ಹ್ಯಾಂಡಲ್ ಮಾಡೋದ್ರಿಂದ ಈಸಿಯಾಗಿ ಆಗ್ಬಿಡುತ್ತೆ, ರಿಸಲ್ಟ್ ಕೂಡ ಬೇಗ ಬಂದ್ಬಿಡುತ್ತೆ. ಓಕೆನಾ. ಮೇನ್ ಇರುವಂಥದ್ದು ಇದನ್ನೇ. ಆಪ್ಷನ್ ಎಂಟ್ರಿ ಬಗ್ಗೆನೂ ಕೂಡ ನಿಮಗೆ ಗೊತ್ತಾಗಿದೆ. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ನೀವು ಏನಾನ ಮೆಡಿಕಲ್ ಸೀಟ್ಗೋಸ್ಕರ ನೋಡ್ತಿದ್ದೀರಾ ಅಂತ ಹೇಳೋದಾದ್ರೆ 1500 ಮೆಡಿಕಲ್ ಸೀಟ್ಸ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಸೊ ಅದರ ಒಂದು ಕಟ್ ಆಫ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಒಂದ್ಸರಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ವಿಡಿಯೋ ಬರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಓಕೆನಾ. ಇನ್ನೇನ ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಫಸ್ಟ್ ಆಗಿ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಮತ್ತೆ ಇನ್ನೊಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಈ ಮಂತ್ ಲಾಸ್ಟ್ ಅಲ್ಲಿ ಡೇಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡಿ ಕೌನ್ಸಲಿಂಗಿಗೆ. ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ಮರೆಯಕ್ಕೆ ಹೋಗ್ಬಿಡಿ. ಡೇಟ್ 27, 28 ತರ ಎಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಮತ್ತೆ ಮಾತರಂ.